Good morning to all. Welcome to Karnataka LMS e-content. I am Nagvinenvi. In today's class, let's know about Chapter 18 from the book to Hard Times, written by Charles Dickens, described by the University of Mysore. So, second year BA, BSc, optional English, 4th semester CBCS course 2020-22. Title of the paper is Victorian Fiction. In this chapter, we are introduced to Mr. James Harthouse. As the Gradgrind party has needed assistance, it wishes to recruit the fine gentlemen, the healthy spirits, who have attracted to many of the Gradgrind school. ತಮ್ಮ ಸ್ಕೂಲ್ಗೆ ಅಟ್ರಾಕ್ಟ್ ಆಗಿರ್ತಕ್ಕಂಥ ಸ್ಕೂಲ್ ಆಫ್ ಫ್ಯಾಕ್ಟ್ಸ್, ಆ ಕಡೆಗೆ ಆಕರ್ಷಿತರಾಗಿರ್ತಕ್ಕಂಥ, ಆ ರೀತಿ ಶಿಕ್ಷಣ ಪಡೆದಿರ್ತಕ್ಕಂಥ ಫೈನ್ ಜೆಂಟಲ್ಮನ್ನ ತಮ್ಮ ರಾಜಕೀಯ ಕೆಲಸಗಳಲ್ಲಿ ಸಹಾಯಕ್ಕಾಗಿ, ಅಸಿಸ್ಟೆಂಟ್ಸ್ಗಾಗಿ ನೇಮಕ ಮಾಡಬೇಕು ಅಂತ Gradgrind party ಡಿಸೈಡ್ ಮಾಡುತ್ತೆ. ಆ್ಯಂಡ್ ಮಿಸ್ಟರ್ Harthouse is the board brother of a socially superior acquaintance of Mr. Gradgrind. There is a fellow by name Mr. Harthouse, and he is very much bored brother of an acquaintance of Mr. Gradgrind. Acquaintance ಅಂದರೆ ಪರಿಚಯ. Gradgrind ಅವರ ಪರಿಚಯದ ಒಬ್ಬ ಗಣ್ಯ ವ್ಯಕ್ತಿಯ ಅತ್ಯಂತ ಸದಾ ಬೋರ್ ಅನ್ನುವಂಥ ತಮ್ಮ. ಮಿಸ್ಟರ್ Gradgrind and a council of political sages, study irony, political sages, ರಾಜಕೀಯ ಋಷಿಗಳು, approved of them, and it has resolved to send him down to ಕಾಕ್ಟೌನ್ಗೆ ಕಳಿಸೋದು ಅಂತ ತೀರ್ಮಾನ ಆಯಿತು. To become known there and in the neighborhood. He has been sent to Cocktown to make a statistical study of the statistical approach to industry in Cocktown. Cocktown ಇಂಡಸ್ಟ್ರಿಯ ಬಗೆಗೆ ಸ್ಟಾಟಿಸ್ಟಿಕಲ್ ಸ್ಟಡಿ ಮಾಡಲಿಕ್ಕೆ ಅವ್ರು ನೇಮಕ ಮಾಡಲಾಗಿತ್ತು. He gives the letter of introduction to Mr. Bounderby. He hastily receives him and describes unhealthy smoke of Cocktown and tells that no improvement can be made in the mills in spite of the ambitions, the hands for turtle, soup, venison and gold spoons. ತನ್ನ ಪರಿಚಯ ಪತ್ರವನ್ನು, ಇಂಟ್ರೊಡಕ್ಟರಿ ಲೆಟರ್ನ ಕೊಡ್ತಾನೆ ಮಿಸ್ಟರ್ ಬೌಂಡಬಿಗೆ. ಆ್ಯಂಡ್ ಕಾಕ್ಟೌನ್ನ ಸ್ಮೋಕ್ ಬಗ್ಗೆ, ಬ್ಲ್ಯಾಕ್ನೆಸ್ ಬಗ್ಗೆ ಮಾತನಾಡ್ತಾನೆ. ಮಾಮೂಲಿ, ಅದು ಕಾಮನ್ನಾಗಿ ಎಲ್ಲರೂ ಹೊಸ ಪರಿಚಯದರ ಬಗ್ಗೆ ಅಲ್ಲೇನು ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತೆ ಅದನ್ನು ಹೇಳೋಂಥದ್ದು. ಹಾಗೆ ಅಲ್ಲಿ ಬರೀ ಹೊಗೆಯಿಂದ ಕಪ್ಪು ಆಗಿದೆ ನಗರ ಅನ್ನೋದ್ರ ಬಗ್ಗೆ ಮಾತನಾಡ್ತಾನೆ. ಆ್ಯಂಡ್ ನೋ ಇಂಪ್ರೂವ್ಮೆಂಟ್ ಕ್ಯಾನ್ ಬಿ ಮೇಡ್, ಅಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟನ್ನು, ಪರಿಸ್ಥಿತಿನ ಉತ್ತಮಪಡಿಸಲಿಕ್ಕೆ ಆಗಲ್ಲ. ದೋ ದ ಹ್ಯಾಂಡ್ಸ್, ದ ವರ್ಕರ್ಸ್ ದೇರ್ want to improve it. The hands for turtle soup, they wish to have turtle soup, venison ಅಂದರೆ ಜಿಂಕೆಯ hooked deer, and gold spoons and turkey carpets on the floors. ಟರ್ಕಿ ಕಾರ್ಪೆಟ್ಸ್ ಬೇಕು, ನಮಗೂ ಗೋಲ್ಡ್ ಸ್ಪೂನ್ಸ್ ಬೇಕು, ವೆನಿಸನ್ ತಿನ್ನಬೇಕು ಅಂತಂದರೂ ಕೂಡ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ದೆಮ್ ಟು ಇಂಪ್ರೂವ್. He explains about his progress in life from the gutter, which really impressed Mr. James. And it is usual for Mr. Bounderby to speak of his background, how he has been developed with hard work from gutter to the first person of Cocktown, the number one industrialist of Cocktown, banker of Cocktown. ಅದರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. Then he wishes to introduce his wife, Tom Gradgrind's daughter. As they enter the drawing room of the mansion, Mr. James C.
Louisa, the most remarkable girl he has ever seen. She is so constrained. ತನ್ನ ಮಿಸ್ಟರ್ ಥಾಮಸ್ ಗಾರ್ಗಿನ್ ಮಗಳು ತನ್ನ ಹೆಂಡತಿಯನ್ನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಒಳಗೆ ಬರ್ತಿದ್ದಾಗೆ ಲೂಯಿಸಾ, ಶಿ ಈಸ್ ದ ಮೋಸ್ಟ್ ರಿಮಾರ್ಕಬಲ್ ಗರ್ಲ್. ಹಿ ಹ್ಯಾಡ್ ನೆವರ್ ಸೀನ್ ಸಚ್ ಎ ಗರ್ಲ್. ಶಿ ಈಸ್ ಸೋ ಕನ್ಸ್ಟ್ರೈನ್ಡ್, ತುಂಬ ಕನ್ಸ್ಟ್ರೈನ್. ತನ್ನ ಹಿಡಿದಲ್ಲಿರ್ತಕ್ಕಂಥ ಹುಡುಗಿ, ಸ್ಟ್ರಿಕ್ಟ್ ಇರ್ತಕ್ಕಂಥ ಹುಡುಗಿ, ಸೋ ಕೇರ್ಲೆಸ್, ಸೋ ರಿಸರ್ವ್ಡ್, ಯಟ್ ಸೋ ವಾಚ್ಫುಲ್. ತುಂಬ ರಿಸರ್ವ್ ಇರ್ತಾಳೆ, ಆದರೆ ಶಿ ಈಸ್ ವೆರಿ ವಾಚ್ಫುಲ್. ಸೋ ಕೋಲ್ಡ್ ಆ್ಯಂಡ್ ಪ್ರೌಡ್, ಆ್ಯಂಡ್ ಯಟ್ ಸೋ ಸೆನ್ಸಿಟಿವ್ಲಿ ಅಶೇಮ್ಡ್ ಆಫ್ ಹರ್ ಹಸ್ಬೆಂಡ್ಸ್ ಬ್ರಗಾಟ್ ಹ್ಯುಮಿಲಿಟಿ. ಶಿ ಈಸ್ ಸೋ ಕೋಲ್ಡ್, ಶಿ ಈಸ್ ಸೋ ಆ್ಯಂಡ್ ಪ್ರೌಡ್. ತುಂಬ ಕೋಲ್ಡ್, ನಿರ್ಭಾವಕವಾಗಿರ್ತಾಳೆ, ಯಾವುದೇ ಭಾವನೆ ವ್ಯಕ್ತಪಡಿಸಲ್ಲ, ಒಂದೇ ಫೀಲಿಂಗ್ ಮುಖದಲ್ಲಿ. ಬಟ್ ಶಿ ಈಸ್ ವೆರಿ ಪ್ರೌಡ್ ಆಫ್ ಹರ್ ಸೆಲ್ಫ್. ಯಟ್ ಸೋ ಶಿ ಈಸ್ ಸೋ ಸೆನ್ಸಿಟಿವ್ಲಿ ಅಶೇಮ್ಡ್ ಆಫ್ ಹರ್ ಹಸ್ಬೆಂಡ್ಸ್ ಬ್ರಗಾಟ್ ಹ್ಯುಮಿಲಿಟಿ. ಅವ್ರ ಹಸ್ಬೆಂಡ್ ಹಾಗೆ ಜಂಬ ಕುಚ್ಕೊಳ್ಳೋದೊಳಗೆ ತುಂಬ ಅವಳಿಗೆ ಅವಮಾನ ಅನಿಸುತ್ತೆ. ಶಿ ಈಸ್ ಸೋ ರಿಮಾರ್ಕಬಲ್ ಇನ್ ಮ್ಯಾನರ್. ಅವಳ ಮ್ಯಾನರ್, ರೀತಿ ನೀತಿ ಸಂಸ್ಕಾರ ಎಲ್ಲ ತುಂಬ ರಿಮಾರ್ಕಬಲ್ ಅನಿಸುತ್ತೆ. ಹರ್ ಫೀಚರ್ಸ್ ಆರ್ ಹ್ಯಾಂಡ್ಸಮ್, ಬಟ್ their natural play is so locked up that it seems impossible to guess at their genuine expression. ಅವಳು ತುಂಬ ಶಿ ಈಸ್ ವೆರಿ, ಮುಖಲಕ್ಷಣ ಹ್ಯಾಂಡ್ಸಮ್, ಬ್ಯೂಟಿಫುಲ್ ಇದ್ದಾಳೆ, ಬಟ್ their natural play is so locked up. Her expression is not natural, it's unnatural, it's locked up. ಅವಳು ಸಹಜವಾಗಿ ಯಾವುದೇ ಭಾವನೆಯನ್ನು ಮುಖದಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ. That it seems impossible to guess at the genuine expression. ವಾಟ್ ಆರ್ ಹರ್ ಜೆನ್ಯೂನ್ ಎಕ್ಸ್ಪ್ರೆಷನ್ ಅನ್ನೋದು ಗೊತ್ತಾಗ್ತಿಲ್ಲ. ಅವಳ ಸಹಜವಾದಂಥ ಅಭಿವ್ಯಕ್ತಿ ಏನು, ಭಾವನೆಗಳನ್ನು ಅವಳು ಹೇಗೆ ಸಹಜವಾಗಿ ಅಭಿವ್ಯಕ್ತಿಸ್ತಾಳೆ ಅಂತ ಗೊತ್ತಾಗ್ತಿಲ್ಲ. ಶಿ ಈಸ್ ಅಟರ್ಲಿ ಇಂಡಿಫರೆಂಟ್, ಪರ್ಫೆಕ್ಟ್ಲಿ ಸೆಲ್ಫ್ ರಿಲಯಂಟ್. ಶಿ ಈಸ್ ಸೆಲ್ಫ್ ಕಂಟ್ರೋಲ್ಡ್, ಪರ್ಫೆಕ್ಟ್ಲಿ ಸೆಲ್ಫ್ ರಿಲಯಂಟ್, ನೆವರ್ ಎಟ್ ಎ ಲಾಸ್ ಆ್ಯಂಡ್ ಎಟ್ ನೆವರ್ ಎಟ್ ಹರ್ ಈಸ್. ಶಿ ವಿಲ್ ನಾಟ್ ಲೂಸ್ ಹರ್ ಸೆಲ್ಫ್ at anybody's words. She cannot be influenced by anyone or anything or anybody's words. But she seems to be at a loss and yet never at her ease. She never at a loss and yet never at her ease. But she is not quite behaving in a natural way, easy way, with their company and her mind apparently quite alone. Though she is with them, she is in their company, her mind is alone. She glances, she is physically present, but mentally absent. He glances at the house and sees no sign of womanly influence anywhere. ಮನೆಯನ್ನು ಗಮನಿಸ್ತಾನೆ, ಅಲ್ಲಿ ಯಾವುದೇ ರೀತಿಯ ವುಮನ್ಲಿ ಇನ್ಫ್ಲೂಯೆನ್ಸ್, ಮಹಿಳೆಯರ ಒಂದು ಪ್ರಭಾವ ಇರುತ್ತಲ್ಲ ಮನೆ ಒಳಗಡೆ. ಆ ಸ್ವಚ್ಛತೆ ಅಥವಾ ಅವರ ಒಂದು ಅಭಿರುಚಿ ತಕ್ಕಂತೆ ಮನೆಯ ಅಲಂಕಾರ, ಅವರೇ ಮಾಡುವಂಥ ಅಲಂಕಾರ, ಇಂಟೀರಿಯರ್ ಡೆಕೋರೇಷನ್, ಅದು ಯಾವುದೂ ಅಲ್ಲಿ ಕಾಣಿಸ್ತಾ ಇಲ್ಲ. ನೋ ಗ್ರೇಸ್ಫುಲ್ ಲಿಟಲ್ ಅಡಾರ್ನ್ಮೆಂಟ್, ಸ್ವಲ್ಪ ಹೊಸದು ಅನಿಸುವಂಥ, ಫ್ರೆಶ್ ಅನಿಸುವಂಥ, ಮನೆಯಲ್ಲಿ ಪ್ರತಿದಿನ ಹೆಂಗಸರು ಮಾಡುವಂಥ ಯಾವುದೇ ಒಂದು ಅಡಾರ್ನ್ಮೆಂಟ್, ಅಲಂಕಾರ ಮನೆಯಲ್ಲಿಲ್ಲ. ನೋ ಫ್ಯಾನ್ಸಿಫುಲ್ ಲಿಟಲ್ ಡಿವೈಸ್, ಅವರ ಕಲ್ಪನೆಗೆ ತಕ್ಕಂಥ ಒಂದು ಯಾವುದೋ ಒಂದು ಡಿವೈಸ್ ಕೂಡ ಅಲ್ಲಿಲ್ಲ. ಇಟ್ ಲುಕ್ಸ್ ಚಿಯರ್ಲೆಸ್. ಸೊ ಇಟ್ ಲುಕ್ಸ್ ದೋ ದ ಹೌಸ್ ಈಸ್ ಬಿಗ್ ಆ್ಯಂಡ್ ಫುಲ್ ಆಫ್ ಕಾಸ್ಟ್ಲಿ ಫರ್ನಿಚರ್, ಬಟ್ ಇಟ್ ಲುಕ್ಸ್ ಚಿಯರ್ಲೆಸ್. ಸಂತೋಷ ಇಲ್ಲ ಅಲ್ಲಿ. ಕಂಫರ್ಟ್ಲೆಸ್, ಬೋಸ್ಟ್ಫುಲಿ ಆ್ಯಂಡ್ ಡಾಗಡ್ಲಿ ರಿಚ್. ಬೋಸ್ಟ್ಫುಲಿ ತಮ್ಮ ಅಂತಸ್ತನ್ನು ತೋರಿಸ್ಕೊಳ್ಳೋಕ್ಕೆ, ಜಂಬಾತು ಕೊಟ್ಕೊಳ್ಳೋಕ್ಕೆ, ತಾವೆಷ್ಟು ಶ್ರೀಮಂತ ಅಂತ ತೋರಿಸ್ಕೊಳ್ಳೋಕ್ಕೆ ಏನೇನು ಬೇಕೋ ಎಲ್ಲ ಥರದ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ. ವಿತೌಟ್ ಎನಿ ಟ್ರೇಸ್ ಆಫ್ ವುಮನ್ಲಿ ಆಕ್ಯುಪೇಷನ್. ಅಲ್ಲಿ ಯಾವುದೇ ರೀತಿಯ ಒಂದು ಗುರುತು, ಹೆಂಗಸರ ಮನೆಯಲ್ಲಿ ಹೆಂಗಸರ ಅಭಿರುಚಿಯನ್ನು ವ್ಯಕ್ತಪಡಿಸ್ತಕ್ಕಂಥ ಯಾವುದೇ ಒಂದು ಗುರುತು ಅಲ್ಲಿಲ್ಲ. Mr. Bounderby introduced Louisa to Mr. James Harthouse as a daughter of Tom Gradgrind. Tom Gradgrind ಮಗಳು ಅಂತ ಪರಿಚಯ ಮಾಡಿಸ್ತಾರೆ. He says that his wife is junior to him and he does not know what she saw in him to marry him. ಹೇಳ್ತಾರೆ, ಅವಳು ನನಗೆ ತುಂಬ ಜೂನಿಯರ್, ಬಟ್ ಐ ಡೋಂಟ್ ನೋ ವಾಟ್ ಶಿ ಸಾ ಇನ್ ಹಿಮ್ ಟು ಮ್ಯಾರಿ ಮೀ. ನನ್ನ ಮದುವೆ ಹಾಕೊಳ್ಳೋನಲ್ಲಿ ಏನು ನೋಡಿದ್ಲ ಗೊತ್ತಿಲ್ಲ, ಬಟ್ ಶಿ ಸಾ ಸಮಥಿಂಗ್ ಇನ್ ಹಿಮ್. ಏನೋ ನೋಡಿರ್ಬೇಕು, ನನ್ನ ಸುಮ್ಮನೆ ಮದುವೆ ಆಗ್ತಾಳೆ ಇದ್ದಾರೆ. Or she would not have married him. ಇಲ್ಲದೆ ಮದುವೆ ಆಗ್ತಿದ್ಲಾ? He says that she has lots of expensive knowledge, political and otherwise. ಅವಳು ತುಂಬ ನಾಲೆಡ್ಜಬಲ್ ವುಮನ್. ನಾಟ್ ಓನ್ಲಿ ದ ಬುಕ್ಕಿಶ್ ನಾಲೆಡ್ಜ್, ಪೊಲಿಟಿಕಲ್ ಆ್ಯಂಡ್ ಅದರ್ವೈಸ್ ಎಲ್ಲ ಥರ ನಾಲೆಡ್ಜ್ ಇದೆ. ಆ್ಯಂಡ್ ರೆಕಮೆಂಡ್ಸ್ ಹರ್ ಟು ಹಿಮ್ ಆಸ್ ಎ ಬೆಟರ್
ಆ್ಯಂಡ್ ಮೋರ್ ಅಗ್ರಿಯೇಬಲ್ ಅಡ್ವೈಸರ್. ನಿಂಗೇನೇ ಅಡ್ವೈಸರ್ ಬೇಕಾ, ಯಾವುದೇ ವಿಷಯದಲ್ಲಿ ಅಡ್ವೈಸ್ ಬೇಕಾ, ಶಿ ಕ್ಯಾನ್ ಬಿ ದ more agreeable advisor than any one. Mr. James says that Mr. Bounderby is a noble animal in a comparatively natural state. Mr. James tells that he is a noble animal. He looks like a noble animal, ಒಂದು ಒಳ್ಳೆ ಪ್ರಾಣಿ ಥರ ಇದ್ದೀರಾ ನೀವು. Quite free from harness in which a conventional hack like himself works. He work like a hack, but without harness. ಅಷ್ಟೇ. ಹಾರ್ಡ್ ವರ್ಕರ್, ರೈಟರ್. ಕತ್ತಲ್ಲಿ ಇದಿಲ್ಲ ಅಷ್ಟೇ, ಒಂದು ಹಾರ್ನೆಸ್ ಜೀನ್ ಇಲ್ಲ ಅಷ್ಟೇ. ಅದು ಬಿಟ್ಟರೆ he is a noble animal. Louisa says that it is quite natural that he respects Mr. Bounderby very much, and that Mr. James devotes herself to the service of his country and to show the nation the way out of his difficulties. And Mr. James devotes himself to the service of his country and to show the nation the way out of its difficulties. On why he has come there ಅನ್ನೋದನ್ನು ಹೇಳ್ತಾನೆ. Louisa tells that it's quite natural that he respects Mr. Bounderby. ನೀವು ಬೌಂಡರ್ಬಿ ಬಗ್ಗೆ ಇಷ್ಟು ಗೌರವ ತೋರಿಸ್ತೀರಾ? ಇಟ್ಸ್ ಕ್ವೈಟ್ ನ್ಯಾಚುರಲ್ ಅಂತ ಹೇಳ್ತಾಳೆ. ಆ್ಯಂಡ್ that Mr. James devotes himself to the service of his country and to show the nation the way out of its difficulties. And ಅವನ ಮಾತಲ್ಲೇ ಹೇಳ್ತಾಳೆ, your words show that you are ready to devote yourself to the service of the country and the nation, and to show the nation the way out of its difficulties. ನಿಮ್ಮ ದೇಶಕ್ಕೆ ಅದು ಸಂಕಷ್ಟದಲ್ಲಿರುವಾಗ ಅದಕ್ಕೆ ಒಳ್ಳೆ ದಾರಿ ತೋರಿಸ್ತೀರಾ ನೀವು, ಅದು ನಿಮ್ಮ ಮಾತಲ್ಲೇ ಗೊತ್ತಾಗ್ತದೆ ಅಂತ ಲೂಯಿಸಾ ಅಭಿಪ್ರಾಯ ವ್ಯಕ್ತಪಡಿಸ್ತಾಳೆ. He says with a laughter that he makes no such pretense to her and he has come there according to the opinion of her father. ನಗ್ತಾನೆ. No. Don't come to that conclusion, because I am not a person who can make pretenses. ನೆಪ ಆ ಥರ ಎಲ್ಲ ಹಾಕಕ್ಕೆ ಬರಲ್ಲ ನನಗೆ. ದೇಶಭಕ್ತಿ, ಸರ್ವೀಸ್ ಅದೆಲ್ಲ. I am here according to the words of your father, recommendation of your father, that's all. She asked him if he does not have of his own opinion. Okay, yeah, come here under the recommendation of my father. Don't you have your own opinion? ನಿನಗೆ ನಿಂದೆ ಅದು ಅಭಿಪ್ರಾಯ ಇಲ್ವಾ? He replies that he does not have the slightest prediction and does not attach the least importance to any opinions. He says, no. I don't have the slightest prediction. ಮುಂದೆ ಏನಾಗುತ್ತೆ ಅಥವಾ ಮುಂದೆ ಏನು ಮಾಡಬೇಕು ನನಗೇನು ಗೊತ್ತಿಲ್ಲ. And I do not attach least importance to any opinions. ನಾನು ಯಾವುದೇ ಅಭಿಪ್ರಾಯಕ್ಕೂ ಅಷ್ಟು ಗಂಭೀರವಾಗಿ ಪರಿಗಣಿಸೋದಿಲ್ಲ. The varieties of boredom he has undergone has led him to conviction that any set of ideas will do just as much as good as any other set. Then why he has come there? He has undergone a variety of boredom. To overcome his boredom, he has done so many things. So he thought coming here to the Cock Town and to make a statistical study of the region will help him to come out of his boredom. ಅಟ್ಲೀಸ್ಟ್ ಅವನ ಬೋರ್ಡಮನ್ನು, ಬೇಜಾರನ್ನು ಕಳೆಯೋಕ್ಕೊಂದು ಟೈಮ್ ಪಾಸ್ ಆಗುತ್ತೆ ಅಂತ ಬಂದಿದ್ದಾನೆ, ಒಂದು ಕೆಲಸ ಆಗುತ್ತೆ ಅಂತ. ಆ್ಯಂಡ್ ಜಸ್ಟ್ ಆಸ್ ಮಚ್ ಆಸ್ ಎನಿ ಅದರ್ ಸೆಟ್, he mentions the Italian motto of an English family, what will be, will be. So, I have come here not with any serious motto. I have come here only to overcome my boredom, that's all. And he also says that he follows the motto of an English family. ಒಂದು ಇಂಗ್ಲೀಷ್ ಫ್ಯಾಮಿಲಿ ಇಟಾಲಿಯನ್ ಮೋಟೋನ ಫಾಲೋ ಮಾಡುತ್ತೆ. ವಾಟ್ಸ್ ದಟ್ ಇಟಾಲಿಯನ್ ಮೋಟೋ? ವಾಟ್ ವಿಲ್ ಬಿ ವಿಲ್ ಬಿ. ಏನಾಗಬೇಕಾಗತ್ತೋ ಅದು ಹಾಗೆ ಆಗುತ್ತೆ. ಭಗವದ್ಗೀತೆಯಲ್ಲೂ ಹೇಳೋದು ಅದನ್ನೇ. ಏನಾಗಬೇಕೋ ಅದು ಹಾಗೆ ಆಗುತ್ತೆ. ನಿನ್ನ ಕೈಲಿ ಏನೂ ಇಲ್ಲ, ಕೆಲಸ ಮಾತ್ರ ಮಾಡು ಅಷ್ಟೇ. ಥಿಂಕ್ ಆಫ್ ದ ವರ್ಕ್, ನಾಟ್ ದ ರಿಸಲ್ಟ್, ದಟ್ಸ್ ಆಲ್. ಬಿಕಾಸ್ ಯು ಕೆನಾಟ್ ಚೇಂಜ್ ಎನಿಥಿಂಗ್. You just concentrate on the work, do it in a good or better way. That will give you the result. And nothing is in your hand.
what will happen will happen. What will have to happen will happen. In the evening at the dinner, Mr. Bounderby discusses the flavor of the ha'porth of stewed eels he has purchased in the streets at 8 years. ಸಂಜೆ ಡಿನ್ನರ್ ಮಾಡುವಾಗ 8ನೇ ವರ್ಷದಲ್ಲಿ ಅವರು 8ನೇ ವಯಸ್ಸಿನಲ್ಲಿ ಹೇಗೆ ಸ್ಟ್ಯೂಡ್ ಈಲ್ಸ್ ಮೀಲ್ ಪರ್ಚೇಸ್ ಮಾಡಿದ್ರು ಅದನ್ನು ಮತ್ತೆ ಶೇರ್ ಮಾಡ್ಕೊಳ್ತಾರೆ. ಆ್ಯಂಡ್ ಹಿ ಹ್ಯಾಸ್ entertained his guest in that way. James glances at Louisa as she eats at the head of the table, where her youthful figure, small and slight. James observes Louisa. She is youthful, she is very small and slight, but very graceful. Looks as pretty as it looks misplaced. She looks very pretty, but she is misplaced here. He thinks if there is nothing that will move that place. ಆ ಮುಖದಲ್ಲಿ ಒಂದು ಭಾವನೆನೇ ಇಲ್ವಲ್ಲ. Since the beginning she has expressing only one way, serious look. She is very reserved, very serious. Suddenly there is an unexpected change on her face when Tom appears at the door. ಟಾಮ್ ಬಲ್ ಬರ್ತಾನೆ. ಆಗ ಇದಕ್ಕಿದ್ದಾಗ ಮುಖದಲ್ಲಿ ಬದಲಾವಣೆ ಆಗ್ತಾ ಇದೆ. ಶಿ ಬ್ರೇಕ್ಸ್ ಇಂಟು ಎ ಬೀಮಿಂಗ್ ಆ್ಯಂಡ್ ಬ್ಯೂಟಿಫುಲ್ ಸ್ಮೈಲ್. ಟಾಮ್ ಬರ್ತಿದ್ದಾಗೆ ಮುಖದಲ್ಲಿ ಅರಳು ಬಿಡ್ತು, ಬ್ಯೂಟಿಫುಲ್ ಸ್ಮೈಲ್. ಹಿ ಥಿಂಕ್ಸ್ ದಟ್ ಶಿ ಕೇರ್ಸ್ ಓನ್ಲಿ ಫಾರ್ ಟಾಮ್. ಈಗ ಗೊತ್ತಾಗುತ್ತೆ ಶಿ ಕೇರ್ಸ್ ಓನ್ಲಿ ಫಾರ್ ಟಾಮ್. as Tom sits on the chair, Mr. Bounderby says that when he was of his age, he was punctual, otherwise he got no dinner. ಟಾಮ್ ಲೇಟಾಗಿ ಬಂದಿದ್ದಕ್ಕೆ ಬಾಂಡರ್ಬಿಗೆ ಸಿಟ್ಟು ಬರುತ್ತೆ. ನಾನು ಇವನ ವಯಸ್ಸಲ್ಲಿ ಐ ವಾಸ್ ವೆರಿ ಪಂಕ್ಚುಯಲ್. If I wouldn't have been punctual, I would not have been given meal. Otherwise he got no dinner. ನಂಗೆ ಊಟನೇ ಕೊಡ್ತಿರ್ಲಿಲ್ಲ. ನೋಡಿ ಇವನು ಎಷ್ಟು ಲೇಟಾಗಿ ಬಂದಿದ್ದಾನೆ. How late unpunctual he is, how late he is, and even though he is not obedient. Tom replies harshly to never mind it then. ಹೋಗ್ಲಿ, ಈಗ ತಲೆ ಕೆಡ್ಸ್ಕೊಬೇಡಿ ಅದನ್ನು, ಹಳೇದನ್ನು ಅಂತ ಹೇಳ್ತಾನೆ. Mr. James tells Tom's face is so familiar to him that he might have seen him abroad or at some public school. ನಿಮ್ಮ ಮುಖ ಎಲ್ಲೋ ನೋಡ್ದ ಹಾಗಿದೆ, ನಂಗೆ ತುಂಬ ಚಿರಪರಿಚಿತರು ನೀವು, ಎಲ್ಲೋ ವಿದೇಶದಲ್ಲಿ ಅಥವಾ ಸ್ಕೂಲಲ್ಲಿ ನೋಡಿರಬೇಕು ಅಂತ ಹೇಳ್ತಾನೆ. Louisa replies that he has never been abroad but educated there at home. ವಿದೇಶಕ್ಕೆ ಎಲ್ಲೂ ಹೋಗಿಲ್ಲ, ಆದರೆ ಮನೆಯಲ್ಲೇ ಇಲ್ಲೇನೆ ನಮ್ಮನೆ ಶಾಲೆಯಲ್ಲೇ ಓದಿದ್ದು. Tom also denies of having seen by him. ಟಾಮ್ ಕೂಡ ಹೇಳ್ತಾನೆ, ಇಲ್ಲ ನಾನು ನೋಡಿಲ್ಲ. James observes that there is little enough in him to brighten Louisa's face, for he is a sullen young fellow and ungracious in his manner. ಜೇಮ್ಸ್ ಟಾಮ್ನ ಕೂಡ ಗಮನಿಸ್ತಾನೆ. And what is there in Tom's face to brighten up Louisa? ಲೂಯಿಸಾ ಮುಖದಲ್ಲಿ ಅಷ್ಟು ನಗು ಅರಳಿಸುವಂಥದ್ದೇನಿದೆ ಟಾಮಲ್ಲಿ, ವ್ಯಕ್ತಿತ್ವದಲ್ಲಿ ಅಂತ ಟಾಮ್ ಕಡೆಗೆ ನೋಡ್ತಾನೆ. But he seems to be sullen young fellow, very serious young fellow and ungracious in his manner. Manner kuda bad manners, even to her, even to his sister, who loves him very much. And the whelp, ಅದಕ್ಕೆ ಅವನವನ್ನ ವೆಲ್ಪ್ ಅಂತ ಅಡ್ರೆಸ್ ಹೇಳ್ತಾನೆ, ನಾಯಿಮರಿ ಅಂತ. Tom is the only creature she has ever cared for. ಇವನೊಬ್ಬನಿಗೆ ಅವಳು ಕೇರ್ ಮಾಡ್ತಾಳೆ. He concludes that her heart is in so much greater solitude and in need of someone on whom to bestow it. ಅವನು ಒಂದೇ ಸರಿಗೆ ಕನ್ಕ್ಲೂಷನ್ಗೆ ಬಂದುಬಿಡ್ತಾನೆ ಡಿನ್ನರ್ ಟೈಮಲ್ಲಿ ಟೇಬಲ್ ಹತ್ರ. ಹರ್ ಹಾರ್ಟ್ ಈಸ್ ಇನ್ ಸೋ ಮಚ್ ಗ್ರೇಟರ್ ಸಾಲಿಟ್ಯೂಡ್. ಅವಳ ಹೃದಯ ಒಂಟಿತನದಲ್ಲಿದೆ. ಆ್ಯಂಡ್ ನೀಡ್ ಆಫ್ ಸಮ್ ಒನ್ ಆನ್ ಹೂಮ್ ಟು ಬೆಸ್ಟೋ ಇಟ್. ಆ ಒಂಟಿತನದ ಎಲ್ಲ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಶಿ ಈಸ್ ಇನ್ ನೀಡ್ ಆಫ್ ಸಮ್ ಒನ್, ಯಾರ್ದು ಅವಶ್ಯಕತೆ ಇದೆ. ಐ ಕೋಟ್ ಆ್ಯಂಡ್ ಅನ್ಕೋಟ್, ಸೋ ಮಚ್ ದ ಮೋರ್. ಹೆಚ್ಚು ಒಂಟಿತನ ಇದೆ, ಹೆಚ್ಚು ಎಲ್ಲ ಭಾವನೆಗಳನ್ನ ಹಂಚ್ಕೊಳ್ಳೋಕೆ ಅವಳಿಗೆ ಒಂದು ಹೃದಯ ಬೇಕಾಗಿದೆ ಅಂತ ನನಗೆ ಅರ್ಥ ಆಗುತ್ತೆ. He also observed that in his sister's presence and after she has left the room, Tom has taken no pains to hide his contempt for Mr. Bounderby. ಇನ್ನೊಂದು ಅಂಶ ಗಮನಿಸ್ತಾನೆ, ಅವಳ ಪ್ರೆಸೆನ್ಸಲ್ಲಿ ಮತ್ತು ಅವಳ ಆಬ್ಸೆನ್ಸಲ್ಲಿ ಕೂಡ. ಇವನ್ ಆಫ್ಟರ್ she has gone away from the dining table, Tom takes no pain to hide his contempt for Mr. Bounderby. ಮಿಸ್ಟರ್ ಬಾಂಡಬಿ ಬಗ್ಗೆ ಇರ್ತಕ್ಕಂಥ ಕೋಪನ ಅವಳು ಹೋದ್ಮೇಲೆ ಕೂಡ ವ್ಯಕ್ತಪಡಿಸ್ತಾನೆ. ಮಿಸ್ಟರ್ ಜೇಮ್ಸ್ ಶೋಸ್ ಆನ್ ಅನ್ಯೂಶುವಲ್ ಲೈಕಿಂಗ್ ಫಾರ್ ಮಿಸ್ಟರ್ ಬಾಂಡಬಿ. ಆದರೆ ಮಿಸ್ಟರ್ ಜೇಮ್ಸ್ ಹಾಟರ್ಸ್ಗೆ ಬಾಂಡಬಿ ಬಗ್ಗೆ ಇಷ್ಟ ಆಗೋಕ್ಕೆ ಶುರುವಾಗ್ತದೆ. ಅಟ್ ಲಾಸ್ಟ್ ಟಾಮ್ ಎಸ್ಕಾರ್ಟ್ಸ್ ಹಿಮ್ ಟು ದ ಹೋಟೆಲ್. ಆಫ್ಟರ್ ಡಿನ್ನರ್ ಟಾಮ್ ಎಸ್ಕಾರ್ಟ್ಸ್ ಜೇಮ್ಸ್ ಟು ದ ಹೋಟೆಲ್. ಹಿಯರ್ ಇನ್ ದಿಸ್ ಚಾಪ್ಟರ್ a new character is introduced, Mr. James Harthouse. He had already met Mrs. Sparsit and had collected information about the lady of the house because he has to stay there.
He had thought of her as a serious old woman, middle-aged woman, but she is not an old woman or middle-aged woman, she is a young woman. Here he is observing each and every one of the family, attitude of the family, manners of the people of the family. And he has realized that Tom has no respect for either to his brother-in-law or to his sister. And Louisa cares only for Tom, who is unworthy of her care. I think you have understood the explanation. If you have any doubt or questions, please post in the comment box. Take care. Bye.